Hello students, welcome to Inspiring Math. Exam Booster na third video part D ಇಂದ ರಿಲೇಷನ್ ಫಂಕ್ಷನ್ಸ್ ಅನ್ನ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಎಸ್, ಈ ಚಾಪ್ಟರ್ ಇಂದ ತುಂಬಾ ಕಮ್ಮಿ ಕ್ವೆಶ್ಚನ್ಸ್ ಗಳು ಎಕ್ಸ್ಪೆಕ್ಟೆಡ್ ಕ್ವೆಶ್ಚನ್ಸ್ ಗಳಾಗಿದಾವೆ. ಸೊ ಯಾವ ಕ್ವೆಶ್ಚನ್ಸ್ ಗಳು ಇದಾವೆ, ಸೊ ನಾವು ಯಾವ ತರ ಸಾಲ್ವ್ ಮಾಡೋಣ ಅಂತ ನೋಡೋಣ. ಎಸ್, ಯೂಶುವಲಿ ಈ ಚಾಪ್ಟರ್ ಇಂದ ಇನ್ವರ್ಟಿಬಲ್ ಕಾನ್ಸೆಪ್ಟ್ ಮೇಲೆ ಕ್ವೆಶ್ಚನ್ಸ್ ಗಳನ್ನ ಕೇಳಲಾಗ್ತಿತ್ತು. ಬಟ್ ಈಗ ಈ ವರ್ಷ ಇನ್ವರ್ಟಿಬಲ್ ಕ್ವಶನ್ಸ್ಗಳಲ್ಲಿ ಸೊ ಕೆಲವು ಕ್ವಶನ್ಸ್ಗಳನ್ನ ನಿಮ್ಮ ಪೋರ್ಷನಿಂದ ಡಿಲೀಟ್ ಮಾಡಿರೋದ್ರಿಂದ ಸೊ ಒಂದೇ ಒಂದು ಕ್ವಶನು ಇನ್ವರ್ಟಿಬಲ್ ಮೇಲಿದೆ. ಬಟ್ ಸೊ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳಾಗಿ ಒಂದು 2-3 ಕ್ವಶನ್ಸ್ಗಳು ಎಕ್ಸ್ಟ್ರಾ ಇದ್ದಾವೆ. ಸೊ ದೇ ಮೇ ಆಸ್ಕ್ ಓನ್ಲಿ ದಿಸ್ ಕ್ವಶನ್. ಸೊ ಆ ಎಕ್ಸ್ಪೆಕ್ಟೆಡ್ 3 ಕ್ವಶನ್ಸಲ್ಲಿ ಯಾವುದಾದ್ರೂ ಕೇಳುವಂಥ ಚಾನ್ಸ್ ಇದೆ. ಓಕೆ, 4 ಕ್ವಶನ್ಸ್ಗಳು ಸೊ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿದ್ದಾವೆ ಈ ಚಾಪ್ಟರಿಂದ. ಸೊ ಯಾವ ಥರ ಸಾಲ್ವ್ ಮಾಡೋಣ ಅಂತ ನೋಡೋಣ ಹೋಗಿ ಇಲ್ಲಿ. ಎಸ್, ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಲೆಟ್ ಎಫ್ ಈಸ್ ಎ ಫಂಕ್ಷನ್ ಫ್ರಮ್ n to y ಡಿಫೈನ್ಡ್ ಆಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x plus 3. ಓಕೆ, ಸೊ ವೇರ್ y is equal to ಅಂತ ಡಿಫೈನ್ ಮಾಡಿದ್ದಾನೆ. ಆ್ಯಂಡ್ ಶೋ ದ್ಯಾಟ್ ಎಫ್ ಈಸ್ ಇನ್ವರ್ಟಿಬಲ್, ಫೈಂಡ್ ದ ಇನ್ವರ್ಸ್. ಫಂಕ್ಷನ್ನ ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡಬೇಕು. ನಮಗೊಂದು ಸಿಂಪಲ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಫಂಕ್ಷನ್ನ ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡಬೇಕು ಅಂತಂದರೆ ಫಸ್ಟ್ ಆ ಫಂಕ್ಷನ್ 1 ಆಗುತ್ತೆ ಅಂತ ಪ್ರೂವ್ ಮಾಡೋಣ. ಸೊ ಅದಾದ ನಂತರ ಆ ಫಂಕ್ಷನ್ ಆನ್ ಟು ಆಗುತ್ತೆ ಅಂತ ಪ್ರೂವ್ ಮಾಡಿದರೆ ಸೊ ಫಂಕ್ಷನ್ ಬೈಜೆಕ್ಟಿವ್ ಆಗುತ್ತೆ. ಇಫ್ ಎಫ್ ಈಸ್ ಬೈಜೆಕ್ಟಿವ್ ದೆನ್ ಇಟ್ ಈಸ್ ಇನ್ವರ್ಟಿಬಲ್ ಅನ್ನೋ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಸೊ ಅದಲ್ಲದೆ KCETಗೆ ಈ ಕಾನ್ಸೆಪ್ಟ್ ಕೂಡ ತುಂಬ ಇಂಪಾರ್ಟೆಂಟು. ಸೊ ಎವ್ರಿ ಇಯರ್ ಕ್ವಶನ್ಸ್ಗಳನ್ನ ಕೇಳ್ಕೊಂಡು ಬಂದಿದ್ದಾನೆ. ಓಕೆ, ಎಸ್, 1 ಅಂತ ಯಾವ ಥರ ಪ್ರೂವ್ ಮಾಡೋಣ ಈ ಫಂಕ್ಷನ್ನ. ಸೊ ಕೊಟ್ಟಂಥ ಫಂಕ್ಷನ್ನ ಸೊ ಬರ್ಕೊಳ್ಳೋಣ. ಗಿವನ್ ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೊ 4x plus 3 ಅಂತ ಆಗಿದೆ. ಓಕೆ, ಎಸ್, 1 ಅಂತ ಅಂದರೆ ಮೀನಿಂಗ್ ಏನಂತಾರೆ, ಸೊ ಡೊಮೈನಲ್ಲಿರುವಂಥ ಪ್ರತಿ ಎಲಿಮೆಂಟಿಗೂ ಈ ಕಡೆ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ಗಳು ಇಮೇಜ್ಗಳಾಗಿರ್ತವೆ ಅಂತ. ಅದಕ್ಕೆ ಸೊ ನಾವು ಜನರಲ್ ಆಗಿ ಪ್ರೂವ್ ಮಾಡಬೇಕು ಅಂತಂದರೆ ಸೊ ಲೆಟ್ ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಕೋಡೊಮೈನಲ್ಲಿರುವಂತಹ 2 ಎಲಿಮೆಂಟ್ಸ್ಗಳನ್ನ ಈಕ್ವಲ್ ಅಂತ ತಗೊಂಡ್ರೆ ಸೊ ಡೊಮೈನಲ್ಲಿರುವಂತಹ ಆ 2 ಎಲಿಮೆಂಟ್ಸ್ಗಳು ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಸೊ ಅದರ್ವೈಸ್ ಇವನ್ನ ನಾಟ್ ಈಕ್ವಲ್ ಅಂತ ಚೂಸ್ ಮಾಡಿದ್ವಿ ಅಂತಾರೆ, ಈ 2 ಎಲಿಮೆಂಟ್ಸ್ಗಳನ್ನು ಕೂಡ ನಾಟ್ ಈಕ್ವಲ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಲೆಟ್ ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಫಾರ್ ಆಲ್ x1, x2 ಬಿಲಾಂಗ್ಸ್ ಟು ಅವರ್ ಡೊಮೈನ್ ದಟ್ ಈಸ್ n. ಓಕೆ, ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಆಗಿದೆ ಅಂದರೆ RHS ಅಲ್ಲಿ ಸೊ ಅದು 4x1 plus 3 ಈಸ್ ಈಕ್ವಲ್ ಟು 4x2 plus 3 ಅಂತ ಆಗುತ್ತೆ. ಓಕೆ, ಸೊ 4x1 plus 3 ಈಸ್ ಈಕ್ವಲ್ ಟು 4x2 plus 3. ಈ 3 ಮತ್ತು ಈ 3 ಕ್ಯಾನ್ಸಲ್ ಆಗುತ್ತೆ. ಇನ್ ದ ಸೆನ್ಸ್ 3ನ ಈ ಕಡೆ ಶಿಫ್ಟ್ ಮಾಡಲಿ ಅಥವಾ ಈ 3ನ ಈ ಕಡೆ ಶಿಫ್ಟ್ ಮಾಡಿದ್ವಿ ಅಂತಂದರೆ 3 - 3 ವಿಲ್ ಬಿ 0. ರಿಮೈನಿಂಗ್ 4x1 ಈಸ್ ಈಕ್ವಲ್ ಟು ಸೊ 4x2 ಆಗುತ್ತೆ. ಸೊ ಈ ಕಡೆ ಇರುವಂಥ 4ನ ನಾವು ಡಿವೈಡ್ ಮಾಡ್ಕೊಂಡ್ವಿ ಅಂತಾರೆ. ಸೊ x1 ಇಸ್ ಈಕ್ವಲ್ ಟು x2 ಆಗುತ್ತೆ. ವಿ ಹ್ಯಾವ್ ಕನ್ಸಿಡರ್ಡ್ ಸೊ ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಆ್ಯಂಡ್ ನೌ ವಿ ಆರ್ ಪ್ರೂವಿಂಗ್ ದ್ಯಾಟ್ x1 ಇಸ್ ಈಕ್ವಲ್ ಟು x2. ದೇರ್ ಫೋರ್ ಎಫ್ ಈಸ್ 1 ಓಕೆ, ಎಫ್ ಈಸ್ 1 ಅಂತ ಪ್ರೂವ್ ಮಾಡಿದ್ವಿ. ಈಗ ಆನ್ ಟು ಅಂತ ಪ್ರೂವ್ ಮಾಡಬೇಕು ಅಂದರೆ ಮೀನಿಂಗು ಸೊ ಕೋಡೊಮೈನಲ್ಲಿರುವಂತಹ ಪ್ರತಿ ಎಲಿಮೆಂಟಿಗೂ ಡೊಮೈನಲ್ಲಿ ಒಂದು ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ ಸೊ ನಾವೇನಂತ ಬರೀತೀವಿ ಅಂದರೆ ಫಾರ್ ಎವ್ರಿ y ಬಿಲಾಂಗ್ಸ್ ಟು ಕೋಡೊಮೈನ್, y ಅನ್ನುವಂಥ ಜನರಲ್ ಎಲಿಮೆಂಟಿನ ಕೋಡೊಮೈನಲ್ಲಿದೆ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ y ಬಿಲಾಂಗ್ಸ್ ಟು ಕೋಡೊಮೈನ್ ಆದಾಗ ದೇರ್ ಎಕ್ಸಿಸ್ಟ್ ಆನ್ ಎಲಿಮೆಂಟ್ x ಬಿಲಾಂಗ್ಸ್ ಟು ಡೊಮೈನ್. ಒಂದು x ಅನ್ನುವಂಥ ಎಲಿಮೆಂಟು ಡೊಮೈನಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಯಾವ ಥರ ಎಕ್ಸಿಸ್ಟ್ ಆಗಿರುತ್ತೆ ಅಂದರೆ ಆ ಎಲಿಮೆಂಟು x ಅನ್ನೋ ಎಲಿಮೆಂಟು yಗೆ ಕನೆಕ್ಟ್ ಆಗಿರುತ್ತೆ ಅಥವಾ ಮ್ಯಾಪ್ ಆಗಿರುತ್ತೆ ಅಂತ ಮೀನಿಂಗ್. ಓಕೆ, ನಾವು ದಿಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂದರೆ ಏನಿತ್ತು 4x plus 3. ಆನ್ ಟು ಅಂತ ಪ್ರೂವ್ ಮಾಡಬೇಕಂದ್ರೆ ನಿಮಗೆ ಇಷ್ಟೇ ನೆನಪಿರಬೇಕು ಏನು ಅಂತಂದರೆ ಸೊ ಕೊಟ್ಟಿರುವಂಥ ಫಂಕ್ಷನ್ನ ಇನ್ ಟರ್ಮ್ಸ್ ಆಫ್ ಎಕ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡಬೇಕು. ಓಕೆ, ಸೊ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. 4x ಇಸ್ ಈಕ್ವಲ್ ಟು 3ನ ಈ ಕಡೆ ಶಿಫ್ಟ್ ಮಾಡಿದೆ ಅಂದರೆ ಇಟ್ ವಿಲ್ ಬಿ y - 3 ಆ್ಯಂಡ್ ನಾವು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಾದರೆ y - 3 ಡಿವೈಡೆಡ್ ಬೈ 4 ಆಗುತ್ತೆ. ಓಕೆ, ಸೊ ನಾವು ಏನು ಹೇಳಿದ್ರಲ್ವಲ್ಲ, ಫಾರ್ ಎವ್ರಿ y ಬಿಲಾಂಗ್ಸ್ ಟು ಕೋಡೊಮೈನ್ ದೇರ್ ಎಕ್ಸಿಸ್ಟ್ x ಬಿಲಾಂಗ್ಸ್ ಟು ಡೊಮೈನ್ ಅಂತ ಹೇಳಿದ್ವಲ್ವ, ಆ x ಅನ್ನುವಂಥ ಎಲಿಮೆಂಟು ಈ ಫಾರ್ಮಲ್ಲಿದೆ. ದೇರ್ ಫೋರ್ ಎಫ್ ಆಫ್ ಎಕ್ಸ್ ಅಂದರೆ ಏನಾಗಿತ್ತು ಸೊ y - 3 ಡಿವೈಡೆಡ್ ಬೈ 4. ದಿಸ್ ಎಲಿಮೆಂಟ್ ವಿಲ್ ಕನೆಕ್ಟ್ ಟು y. ಓಕೆ, ದೇರ್ ಫೋರ್ ಎಫ್ ಈಸ್ ಆನ್ ಟು. ಓಕೆ, ಎಫ್ ಅನ್ನೋದು ಏನಾಯಿತು ಆನ್ ಟು ಆಯಿತು. ಸೊ ನಾವು 1 ಆಗಿತ್ತು, ಆನ್ ಟುನೂ ಆಗಿತ್ತು. ಕೊನೆಗೆ ಒಂದು ಕನ್ಕ್ಲೂಷನ್ ಬರೀಬೇಕು, ಎಫ್ ಈಸ್ ಬೈಜೆಕ್ಟಿವ್, ಹೆನ್ಸ್ ಎಫ್ ಈಸ್ ಇನ್ವರ್ಟಿಬಲ್ ಅಂತ.
ಓಕೆ, ಸೊ ಈಗ ಎಫ್ ಇನ್ವರ್ಟಿಬಲ್ ಆಯಿತು. ಸೊ ಇನ್ವರ್ಸ್ ಆಫ್ ಎಫ್ನ ಫೈಂಡ್ ಔಟ್ ಮಾಡಂತ ಹೇಳಿದರು, ಅದಕ್ಕೆ ತುಂಬ ಕಷ್ಟಪಡಬೇಕಾಗಿಲ್ಲ. ಎಫ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ ಏನು ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿರ್ತೀವಲ್ವ, ಆ ಎಕ್ಸ್ ವ್ಯಾಲ್ಯೂನೇ ಏನಾಗಿರುತ್ತೆ ಅಂದರೆ ಇನ್ವರ್ಸ್ ಆಗಿರುತ್ತೆ, ಅಂದರೆ ಇನ್ವರ್ಸ್. ಸೊ ಈಗ ನಾವು ಎಕ್ಸ್ ಇಸ್ ಈಕ್ವಲ್ ಟು ವೈ ಮೈನಸ್ 3 ಡಿವೈಡೆಡ್ ಬೈ 4 ಅಂತ ಬರೆದಿದ್ವಿ. ಇಲ್ಲಿ ಎಫ್ ಇನ್ವರ್ಸ್ ಆಫ್ ವೈ ಅಂತ ಬರೆದ್ವಿ ಅಂದರೆ ಡೈರೆಕ್ಟಾಗಿ ಇದೇ ಎಲಿಮೆಂಟ್ನ ಬರೀಬೇಕು, ಇದೇ ಆನ್ಸರು. ಇಲ್ಲ ಇಲ್ಲಿ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಈ ವೈನ ಎಕ್ಸಿಂದ ರಿಪ್ಲೇಸ್ ಮಾಡ್ಕೋಬೇಕು. ದಟ್ ಈಸ್ ಎಕ್ಸ್ ಮೈನಸ್ 3 ಡಿವೈಡೆಡ್ ಬೈ 4. ದಿಸ್ ಈಸ್ ಸೊ ಎಫ್ ಇನ್ವರ್ಸ್ ಆಫ್ ಎಕ್ಸ್. ಕಂಪ್ಲೀಟ್ಲಿ 5 ಮಾರ್ಕ್ಸ್. ಇಲ್ಲಿ 1 ಪ್ರೂವ್ ಮಾಡಿದ್ದಕ್ಕೆ 2 ಮಾರ್ಕ್ಸ್ ಇರುತ್ತೆ, ಆನ್2 ಅಂತ ಪ್ರೂವ್ ಮಾಡಿದ್ದಕ್ಕೆ 2 ಮಾರ್ಕ್ಸ್ ಇರುತ್ತೆ, ಕೊನೆಗೆ ಸೊ ಇನ್ವರ್ಸನ್ನು ಫೈಂಡ್ ಔಟ್ ಮಾಡಿದ್ದಕ್ಕೆ 1 ಮಾರ್ಕ್ ಇರುತ್ತೆ. ಇದರಲ್ಲಿ ಯಾವುದಾದ್ರೂ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಸೊ ಯು ವಿಲ್ ಲೂಸ್ ದ ಮಾರ್ಕ್ಸ್. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ಇದು ಒಂದು ಕ್ವಶನು ತುಂಬ ಎಕ್ಸ್ಪೆಕ್ಟೆಡ್. ಇದರ ಆಚೆಗೆ ಸೊ ಒಂದಿಷ್ಟು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳಿದ್ದಾವೆ, ಅವುಗಳು ಯಾವುವು ಅಂತ ನೋಡೋಣ. ಎಸ್, ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಏನಿದೆ ನೋಡಿ ಇಲ್ಲಿ. ಸ್ಟೇಟ್ ವೆದರ್ ದ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ defined by f of x is equal to 3 minus 4x is 1 onto r bijective ಅಂತ ಹೇಳಿದಾನೆ. ನಮಗೊಂದು ಗಮನದಲ್ಲಿರಬೇಕು ಏನಂತ ಆದರೆ, ಸೊ ಲೀನಿಯರ್ ಫಂಕ್ಷನ್ ಯಾವಾಗಲೂ 1 ಆಗಿರುತ್ತೆ ಇನ್ ಇಟ್ಸ್ ಡೊಮೈನ್. ಓಕೆ, ಸೊ ಅದು ಡೊಮೈನ್ ಯಾವುದನ್ನು ಡಿಫೈನ್ ಮಾಡಿರ್ತೀವಲ್ವ, ಆ ಡೊಮೈನಲ್ಲಿ ಲೀನಿಯರ್ ಫಂಕ್ಷನ್ 1 ಆಗಿರುತ್ತೆ, ಆಂಟೂ ಕೂಡ ಆಗಿರುತ್ತೆ. ಓಕೆ, ಸೊ ಅದಕ್ಕೆ ನನಗಿದು ಆಲ್ರೆಡಿ 1 ಅಂತ ಗೊತ್ತಾಗಿರೋದ್ರಿಂದ ಡೈರೆಕ್ಟಾಗಿ ನಾನು 1ನ ಪ್ರೂವ್ ಮಾಡ್ತಾ ಹೋಗ್ತೀನಿ. ಸೊ ಸೇಮ್ ಆ್ಯಸ್ ಯೂಶುವಲ್ ಸೊಲ್ಯೂಷನ್ ಏನಂತ ಬರಿತೀವಿ, ಲೆಟ್ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2. ಓಕೆ, ಸೊ ಫಾರ್ ಆಲ್ x1 x2 ಬಿಲಾಂಗ್ಸ್ ಟು ಅವರ್ ಡೊಮೈನ್ ಏನಿದೆ, ಸೆಟ್ ಆಫ್ ರಿಯಲ್ಸ್ ಇದೆ. ಓಕೆ, ಎಸ್. ನೆಕ್ಸ್ಟ್ ಈಗ ಏನಂತ ಪ್ರೂವ್ ಮಾಡೋಣ ನೋಡಿ ಇಲ್ಲಿ ಸಿಂಪಲ್ ಆಗಿ. ಎಸ್, ಎಫ್ ಆಫ್ x1 ಅಂತ ಅಂದರೆ ಸೊ ಎಫ್ ಆಫ್ x ಇಸ್ ಈಕ್ವಲ್ ಟು 3 ಮೈನಸ್ 4x ಇತ್ತು, ಅದನ್ನು ನಾನು 3 ಮೈನಸ್ 4x1 ಅಂತ ಬರಿತೀನಿ. ದ್ಯಾಟ್ ಈಕ್ವಲ್ ಟು 3 ಮೈನಸ್ 4x2. Same similar method, this 3 and 3 will get cancelled, so remaining minus 4x1 is equal to minus 4x2 ಆಗುತ್ತೆ. minus 4 get cancelled, x1 is equal to x2 ಆಗುತ್ತೆ. therefore f is 1 ಅಂತ ಹೇಳ್ತೀವಿ. f 1 ಆಯಿತು. ಸಿಮಿಲರ್ಲಿ ಅವಾಗಲೇ ನಾವು ಆನ್2 ಅಂತ ಪ್ರೂವ್ ಮಾಡ್ಬೇಕಾದ್ರೆ ಏನು ಮಾಡಿದ್ವಿ, ಸೊ ಫಾರ್ ಎವ್ರಿ y belongs to codomain, ಫಾರ್ ಎವ್ರಿ y belongs to codomain there exist x ಬಿಲಾಂಗ್ಸ್ ಟು ಡೊಮೈನ್. ಯಾವ ಥರ ಎಕ್ಸ್ ಅನ್ನುವಂಥ ಎಲಿಮೆಂಟ್ ಡೊಮೈನಲ್ಲಿ ಇತ್ತು ಅಂದರೆ ಸಚ್ ದ್ಯಾಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ಆ ಎಕ್ಸ್ ಅನ್ನೋದು ಯಾವಾಗಲೂ ವೈ ಕನೆಕ್ಟ್ ಆಗಿರೋ ಥರ ಎಕ್ಸ್ ಅನ್ನುವಂಥ ಎಲಿಮೆಂಟು ಎಕ್ಸಿಸ್ಟ್ ಆಗುತ್ತೆ. ಓಕೆ, ಸೊ ಈ ಎಫ್ ಆಫ್ ಎಕ್ಸ್ ಅಂತಂದರೆ ಏನು ಕೊಟ್ಟಿದ್ದಾನೆ ಅವನು, 3 ಮೈನಸ್ 4x ದ್ಯಾಟ್ ಈಕ್ವಲ್ ಟು ವೈ. ನನ್ನ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಳಿರೋ ಹಂಗೆ ಸೊ ಆನ್2 ಅಂತ ಪ್ರೂವ್ ಮಾಡಬೇಕಾದಾಗ ಇರುವಂಥ ಇಕ್ವೇಷನ್ನ ಇನ್ ಟರ್ಮ್ಸ್ ಆಫ್ ಎಕ್ಸ್ ಆಗಿ ಬರ್ಕೋಬೇಕು. ಓಕೆ, ಸೊ ಈಗ ಮೈನಸ್ 4xನ ರೈಟ್ ಸೈಡ್ ಶಿಫ್ಟ್ ಮಾಡಿದ್ವಿ ಅಂದರೆ ಇಟ್ ವಿಲ್ ಬಿ 4x, ಇಟ್ ಈಸ್ 3 ಮೈನಸ್ ವೈ. ನಾವು ಜಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಮೈನಸ್ ವೈ ಡಿವೈಡೆಡ್ ಬೈ 4. therefore ಎಫ್ ಆಫ್ 3 ಮೈನಸ್ ವೈ ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು ವೈ. ಓಕೆ, ಈ ಇಕ್ವೇಷನಲ್ಲಿ ನೀನೇನಾದರೂ ಎಕ್ಸ್ ವ್ಯಾಲ್ಯೂನ ಇದನ್ನು ತಂದು ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ವೈ. ಸೊ ಅಂದರೆ ಫಾರ್ ಎವ್ರಿ ವೈ ಬಿಲಾಂಗ್ಸ್ ಟು ಕೋಡೊಮೈನ್, ಇಲ್ಲಿರುವಂಥ ವೈ ಅನ್ನುವಂಥ ಎಲಿಮೆಂಟಿಗೆ ಈ ಥರದ ಒಂದು ಸೊ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗಿರುತ್ತೆ ಅಂತ ಪ್ರೂವ್ ಮಾಡಿದ್ವಿ. therefore ಎಫ್ ಆನ್2 ಅಂತ ಹೇಳ್ತೀವಿ. ಎಫ್ ಈಸ್ ಆನ್2. ಓಕೆ, ಎಸ್. ಸೊ ಇದು ಸೆಕೆಂಡ್ ಪ್ರಾಬ್ಲಮ್. ಸಿಂಪಲ್ ಆಗಿದ್ದಾವೆ, 2-3 ಸ್ಟೆಪ್ಪಲ್ಲಿ ಸೊ ಸಾಲ್ವ್ ಮಾಡ್ಕೊಂಡು ಹೋಗ್ತಿರ್ತಾರೆ. 2 ಮಾರ್ಕ್ಸ್. ಇಲ್ಲಿ ಒಂದು ಮಾರ್ಕ್ಸನ್ನು ಸೊ ಅವನು ಇದಕ್ಕಾದರೂ 1 ಪ್ರೂವ್ ಮಾಡಿದ್ದಕ್ಕಾದರೂ ಒಂದು ಎಕ್ಸ್ಟ್ರಾ ಕೊಡ್ಬೋದು, ಇಲ್ಲಾದರೂ ಪ್ರೂವ್ ಮಾಡಿದ್ದಕ್ಕೆ ಎಕ್ಸ್ಟ್ರಾ ಕೊಡ್ಬೋದು. ಸೊ 2 ಮಾರ್ಕ್ಸ್ ಅಂತ ಕೊನೆಗೆ ಬರಿಬೇಕು. ಅವನು ಸ್ಟೇಟ್ ವೆದರ್ 1 ಆರ್ ಆನ್2 ಅಂತ ಹೇಳಿದ್ದ. ಸೊ ಬೋತ್ 1 ಆಗಿರೋದ್ರಿಂದ ಆನ್2 ಆಗಿರೋದ್ರಿಂದ ಕೊನೆ ಕನ್ಕ್ಲೂಷನ್, ಹೆನ್ಸ್ ಎಫ್ ಈಸ್ ಬೈಜೆಕ್ಟಿವ್. ಓಕೆ, ಎಸ್. ಥರ್ಡ್ ಪ್ರಾಬ್ಲಮ್ ಬಂದುಬಿಟ್ಟು ಏನಿದೆ ಅಂತ ಡಿಸ್ಕಸ್ ಮಾಡೋಣ. ಎಸ್, ಸಿ ಹಿಯರ್. State whether the function f of x is equal to 1 plus x square is 1 onto r bijective ಅಂತ ಹೇಳಿದಾನೆ. ಸೊ ನೋಡೋಣ 1 ಆಗುತ್ತಾ ಆನ್2 ಆಗುತ್ತಾ ಇಲ್ವಾ ಅಂತ. ಎಸ್, ನಾನು ಅವಾಗಲೇ 1 ಅಂದರೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ, ಡೊಮೈನಲ್ಲಿರುವಂತಹ ಪ್ರತಿ ಎಲಿಮೆಂಟಿಗೂ ಸೊ ಈ ಕಡೆ ಸೊ ಡಿಸ್ಟಿಂಕ್ಟ್ ಇಮೇಜಸ್ಗಳು ಎಕ್ಸಿಸ್ಟ್ ಆಗಬೇಕು ಅಂತ. ಇಲ್ಲಿ x² ಅಂತ ಬಂದಿರೋದ್ರಿಂದ ನಮಗೆಲ್ಲೋ ಒಂಚೂರು ಡೌಟ್ ಆಗುತ್ತೆ.
ಪಾಸಿಟಿವ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಔಟ್ಪುಟ್ ಪಾಸಿಟಿವ್ ಆಗಿರುತ್ತೆ. ಸೇಮ್ ನೆಗೆಟಿವ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿರೋದ್ರಿಂದ ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಂದರೆ ಸೊ ಎರಡು ಡಿಫ್ರೆಂಟ್ ವ್ಯಾಲ್ಯೂಸ್ಗಳಿಗೆ ನನಗೆ ಸೇಮ್ ಇಮೇಜ್ ಸಿಗುತ್ತಿರೋದ್ರಿಂದ ಫಂಕ್ಷನ್ 1 1 ಆಗದೆ ಇರ್ಬೋದು ಅಂತ. ಓಕೆ, ಅದನ್ನೇ ಇಲ್ಲಿ ಸೊ ನಾವು ಎಕ್ಸಾಂಪಲ್ ಕೊಟ್ಟು ಪ್ರೂವ್ ಮಾಡಬೇಕು. ಸೊ ಅದು ಯಾವ ಥರ ಎಕ್ಸಾಂಪಲ್ ಅಂತ ನೋಡೋಣ. ಎಸ್, ಸೊಲ್ಯೂಷನ್ ತುಂಬ ಸಿಂಪಲ್ ಆಗಿರುವಂಥ ಎಕ್ಸಾಂಪಲ್ ಕೊಡೋಣ. ಏನಂತಾರೆ, ಸೊ ಲೆಟ್ ಎಫ್ ಆಫ್ 1 ಈಸ್ ಈಕ್ವಲ್ ಟು 1 ಏನಾಗುತ್ತೆ ಅಂತ ನೋಡೋಣ. 1 ಈಸ್ ಈಕ್ವಲ್ ಟು ಸೊ 1 ಪ್ಲಸ್ 1 ಸ್ಕ್ವೇರ್ ಆಯಿತು, ದಟ್ ಈಸ್ 2 ಅಂತ ಆಯಿತು. ನೆಕ್ಸ್ಟು ಎಫ್ ಆಫ್ -1 ಏನಾಗುತ್ತೆ ಅಂತ ನೋಡೋಣ. ಸೊ ಎಫ್ ಆಫ್ -1 ಅಂದರೆ -1 ಪ್ಲಸ್ -1 ಸ್ಕ್ವೇರ್ ಆಗುತ್ತೆ. -1 ಸ್ಕ್ವೇರ್ ಅಂತಂದ್ರೂ ಕೂಡ ಪ್ಲಸ್ 1 1 ಪ್ಲಸ್ 1 ಏನಾಯಿತು, 2 ಆಯಿತು. ಸೊ ಹಿಯರ್ ಎಫ್ ಆಫ್ 1 ಈಸ್ ಈಕ್ವಲ್ ಟು ಎಫ್ ಆಫ್ -1. ಓಕೆ, ಅಂದರೆ ಎಫ್ ಆಫ್ 1 ಅಂದರೆ 2 ಇದೆ, ಎಫ್ ಆಫ್ -1 ಅಂದರೆ 2 ಇದೆ. ಸೊ ಎರಡೂ ಈಕ್ವಲ್ ಆದವು. ಬಟ್ ಏನು ಈಕ್ವಲ್ ಆಗಲಿಲ್ಲ ಅಂದರೆ 1 ಈಸ್ ನಾಟ್ ಈಕ್ವಲ್ ಟು -1. ಇದು ಕೂಡ ಈಕ್ವಲ್ ಆಗಿದ್ದರೆ ಫಂಕ್ಷನ್ 1 1 ಆಗ್ತಿತ್ತು, ಇರಲಿಲ್ಲ ಅಂದರೆ ಸೊ 1 1 ಆಗಲ್ಲ. ಓಕೆ, ಹೆನ್ಸ್ ನಾವೇನಂತ ಬರಿತೀವಿ, ದೇರ್ ಫೋರ್ ಎಫ್ ಈಸ್ ನಾಟ್ 1 1 ಅಂತ ಬರಿತೀವಿ. ನಾಟ್ 1 1 ಈ ಥರ ಒಂದು ವ್ಯಾಲ್ಯೂನ ಅಂದರೆ ಒಂದು ಫಂಕ್ಷನ್ನ ನಾಟ್ 1 1 ಅಥವಾ ನಾಟ್ ಆನ್ ಟು ಅಂತ ಪ್ರೂವ್ ಮಾಡಬೇಕಂದ್ರೆ ಸೊ ನಾವು ಈ ಥರದ ಕೌಂಟರ್ ಎಕ್ಸಾಂಪಲ್ನ ಕೊಡುವಂಥದ್ದು ಬೆಸ್ಟ್ ಮೆಥಡ್. ಸೊ ದ್ಯಾಟ್ ನಮಗೆ ಎಲ್ಲೂ ಮಾರ್ಕ್ಸ್ಗಳು ಸೊ ಕಟ್ ಆಗದೆ ಇರುವಂಥ ಚಾನ್ಸ್ ಇರುತ್ತೆ. ಕೆಲವು ಸಾರಿ ನಾವು ಜನರಲ್ ಆಗಿನೂ ಕೂಡ ಅದನ್ನು ಪ್ರೂವ್ ಮಾಡ್ಬೋದು. ಬಟ್ ಜನರಲ್ ಮೆಥಡ್ ಅಪ್ರೋಚ್ಗಿಂತ ನಾವು ಕೌಂಟರ್ ಎಕ್ಸಾಂಪಲ್ ಮೆಥಡ್ನ ಅಪ್ರೋಚ್ ಮಾಡೋಣ. ಸೊ ದ್ಯಾಟ್ ಇಟ್ ವಿಲ್ ಬಿ ವೆರಿ ಈಸಿ. ಈಗ ಆನ್ ಟು ಅಂತ ಪ್ರೂವ್ ಮಾಡೋದಕ್ಕೆ ನಾನು ಹೇಳಿದೆ ಇಲ್ಲಿ ಕೋಡೊಮೈನಲ್ಲಿರುವಂಥ ಎಲ್ಲ ಎಲಿಮೆಂಟ್ಗೂ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗುತ್ತೆ ಅಂತ. ಸೊ ಈಗ ಅಂದರೆ ಇಲ್ಲಿರುವಂಥ ಯಾವುದೋ ಒಂದು ಎಲಿಮೆಂಟಿಗೆ ಇಲ್ಲಿ ನನಗೆ ಸೊ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗಿಲ್ಲ ಅಂತಾರೆ, ಫಂಕ್ಷನ್ ಏನಾಗಲ್ಲ ಅವಾಗ, ಆನ್ ಟು ಆಗಲ್ಲ. ಆ ಥರದ್ದು ಒಂದು ಎಲಿಮೆಂಟನ್ನು ಫೈಂಡ್ ಔಟ್ ಮಾಡೋಣ. ಸಿಂಪಲ್, ವೆರಿ ಸಿಂಪಲ್. ಏನಂತಂದರೆ ಎಲ್ಲ ಪಾಸಿಟಿವ್ ವ್ಯಾಲ್ಯೂಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸೊ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತಾರೆ ಯಾವುದೋ ಒಂದು ವ್ಯಾಲ್ಯೂ ಬರ್ತಿರುತ್ತೆ. ಅಂದರೆ ಮೀನಿಂಗ್ ಒಟ್ಟಾರೆ ಸಿಂಪಲ್, ಅವೆಲ್ಲವೂ ಪಾಸಿಟಿವ್ ಆಗಿರ್ತವೆ ಅಂತ. ಎಲ್ಲ ನೆಗೆಟಿವ್ ವ್ಯಾಲ್ಯೂಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಅವು ಕೂಡ ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್ ಆಗಿನೇ ಕನ್ವರ್ಟ್ ಆಗುತ್ತೆ. ಸೊ ಬಟ್ ಕೋಡೊಮೈನಲ್ಲಿರುವಂತಹ ಸಾಕಷ್ಟು ನೆಗೆಟಿವ್ ಎಲಿಮೆಂಟ್ಸ್ಗಳಿಗೆ ಪ್ರೀ ಇಮೇಜ್ ಸಿಗೋದೇ ಇಲ್ಲ. ಓಕೆ, ಸೊ ಅದಕ್ಕೆ ನಾವು ಸಿಂಪಲ್ ಆಗಿ ಬರೀಬೋದು ನೋ ನೆಗೆಟಿವ್ ವ್ಯಾಲ್ಯೂ in codomain yes has pre-image therefore f is not onto ಇದು ಒಂದು ವೇ. ಕನ್ಫ್ಯೂಸ್ ಆಗಬಾರ್ದು. ನಾನು 2-3 ಮೆಥಡ್ಗಳನ್ನ ಹೇಳ್ಕೊಟ್ಬಿಡ್ತೀನಿ ಇಲ್ಲಿ. ಸೊ ನೀವು ಕನ್ಫ್ಯೂಸ್ ಆಗೋದಕ್ಕೆ ಹೋಗಬಾರ್ದು. ಇದು ಒಂದು ಮೆಥಡು. ಸೊ ಸಿಂಪಲ್ ಆಗಿ ನೋ ನೆಗೆಟಿವ್ ವ್ಯಾಲ್ಯೂಸ್ ಅಂತ ಹೇಳಿದ್ನಲ್ವಾ, ನಾವು ಯಾವುದಾದ್ರೂ ಒಂದು ನೆಗೆಟಿವ್ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕು. -1 ಬಿಲಾಂಗ್ಸ್ ಟು ಕೋಡೊಮೈನ್ ಬಟ್ -1 ಹ್ಯಾಸ್ ನೋ ಪ್ರೀ ಇಮೇಜ್ ಅಂತಾದರೂ ಬರೀಬೋದು. ಆನ್ ಟು ಅಂತ ಪ್ರೂವ್ ಮಾಡೋದಕ್ಕೆ ನಾವು ಏನು ಪ್ರೂವ್ ಮಾಡ್ತಿರ್ತೀವಿ ಅಂತಂದರೆ ಸೊ ಕೋಡೊಮೈನ್ ಈಸ್ ಈಕ್ವಲ್ ಟು ರೇಂಜ್ ಅಂತ ಪ್ರೂವ್ ಮಾಡ್ತಿರ್ತೀವಿ. ಸೊ ಕೋಡೊಮೈನ್ ಈಸ್ ಈಕ್ವಲ್ ಟು ರೇಂಜ್ ಅಂತ ಬರೆದ್ವಿ ಅಂದರೆ ಫಂಕ್ಷನ್ ಆನ್ ಟು ಆಗ್ತಿರುತ್ತೆ. ಕೋಡೊಮೈನ್ ಈಸ್ ನಾಟ್ ಈಕ್ವಲ್ ಟು ರೇಂಜ್ ಅಂತ ಬರೆದ್ವಿ ಅಂತಂದರೆ ಫಂಕ್ಷನ್ ನಾಟ್ ಆನ್ ಟು ಅಂತ. ಬಟ್ ನಿಮಗೆ ಕೋಡೊಮೈನ್ ಈಸ್ ನಾಟ್ ಈಕ್ವಲ್ ಟು ರೇಂಜ್ ಅಂತ ಬರೀಬೇಕಾದ್ರೆ ಈ ಫಂಕ್ಷನದ ರೇಂಜ್ ಏನಾಗುತ್ತೆ ಅಂತ ಗೊತ್ತಿರಬೇಕು. ಗೊತ್ತಿದ್ದರೆ ಸೊ ಓಕೆ, ಗೊತ್ತಿರಲಿಲ್ಲ ಅಂದರೆ ಮತ್ತೆ ನೀವು ಬರೀ ಇಷ್ಟನ್ನೇ ಬರೆದ್ರೆ ಯು ವಿಲ್ ಲೂಸ್ ದ ಮಾರ್ಕ್ಸ್. ಅದಕ್ಕೋಸ್ಕರ ಸಿಂಪಲ್ ಆಗಿ ರೇಂಜ್ ಗೊತ್ತಾಯಿತು ಅಂದರೆ ಓಕೆ, ಗೊತ್ತಾಗಲಿಲ್ಲ ಅಂದರೆ ಸಮಸ್ಯೆ. ಅದಕ್ಕೆ ನನಗೆ ಗೊತ್ತಿರೋದ್ರಿಂದ ಈ ಫಂಕ್ಷನದ ರೇಂಜ್ ಅದನ್ನು ಕೂಡ ಬರೆದಿರ್ತೀನಿ ಹಿಯರ್. ಸೊ ಕೋಡೊಮೈನ್ ಈಸ್ ನಾಟ್ ಈಕ್ವಲ್ ಟು ರೇಂಜ್. ದಟ್ ಈಸ್ ಕೋಡೊಮೈನ್ ಅಂತಂದರೆ ಸೆಟ್ ಆಫ್ ರಿಯಲ್ಸ್ ಆಗಿತ್ತು, ವಿಚ್ ಈಸ್ ನಾಟ್ ಈಕ್ವಲ್ ಟು ರೇಂಜ್ ಅಂತಂದರೆ ಏನಾಗಿರುತ್ತೆ ಅಂದರೆ 1 to ಇನ್ಫಿನಿಟಿ ಆಗಿರುತ್ತೆ. ಇಲ್ಲಿ ಎಕ್ಸಿಗೆ ಏನು ವ್ಯಾಲ್ಯೂಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಲ್ಲ, ಬರುವಂಥ ಎಲ್ಲ ಔಟ್ಪುಟ್ಗಳ ಕಲೆಕ್ಷನ್ ನಮಗೆ 1 to ಇನ್ಫಿನಿಟಿ ಆಗಿರುತ್ತೆ. ಸೊ ರೇಂಜ್ ಈಸ್ ನಾಟ್ ಈಕ್ವಲ್ ಟು ಕೋಡೊಮೈನ್, ದೇರ್ ಫೋರ್ ಎಫ್ ಈಸ್ ನಾಟ್ ಆನ್ ಟು. ಇಷ್ಟು ಬರೆದ್ರೆ ನಮಗೆ ಮತ್ತೆ ಕಂಪ್ಲೀಟ್ 5 ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ಇನ್ನೊಂದು ಎಕ್ಸ್ಪೆಕ್ಟೆಡ್ ಕ್ವಶನ್ ಇದೆ, ಅದು ಯಾವುದು ಅಂತ ನೋಡ್ಬಿಡೋಣ. ಎಸ್, ದಿಸ್ ಇಸ್ ದ ಲಾಸ್ಟ್ ಕ್ವಶನ್. ಓನ್ಲಿ 4 ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆರ್ ದೇರ್. ಸೊ ಇವುಗಳನ್ನೆಲ್ಲವೂ ಕರೆಕ್ಟಾಗಿ ವರ್ಕ್ ಮಾಡಿದ್ರಿ ಅಂದರೆ ಯು ವಿಲ್ ಗೆಟ್ 5 ಮಾರ್ಕ್ಸ್. ಓಕೆ, ವೆರಿ ಸಿಂಪಲ್, ತುಂಬ ಸಿಂಪಲ್ ಆಗಿದೆ. ಅವ್ನು ಮೆನ್ಷನ್ ಮಾಡಿದ್ದಾನೆ, ಲೆಟ್ ಎ ಇಸ್ ಈಕ್ವಲ್ ಟು r-3 ಆ್ಯಂಡ್ ಬಿ ಇಸ್ ಈಕ್ವಲ್ ಟು r-1. ಕನ್ಸಿಡರ್ ದ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಇದೆ. ಇಟ್ ಈಸ್ 1 1 ಆನ್ ಟು ಅಂತ ಪ್ರೂವ್ ಮಾಡಬೇಕಾಗಿದೆ. ಸೊ ಅಫ್ಕೋರ್ಸ್ ಇದು ಲೀನಿಯರ್ ಫಂಕ್ಷನ್ ಡಿವೈಡೆಡ್ ಬೈ ಲೀನಿಯರ್ ಫಂಕ್ಷನ್ ಇದೆ. ಹಾಗಂತ ಎಲ್ಲ ಲೀನಿಯರ್ ಫಂಕ್ಷನ್ ಡಿವೈಡ್ ಬೈ ಲೀನಿಯರ್ ಫಂಕ್ಷನ್ಗಳು 1 1 ಆಗುತ್ತೆ ಅಂತ ಇರಲ್ಲ. ಸೊ ನೋಡೋಣ ಇಲ್ಲಿ. ಸೊ ಸೇಮ್ ಮೆಥಡ್ನ ತೊಗೊಂಡು ಹೋಗ್ತೀನಿ. ಲೆಟ್ ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x2
ಫಾರ್ ಆಲ್ x1 x2 ಬಿಲಾಂಗ್ಸ್ ಟು, ಇಲ್ಲಿ ಡೊಮೈನ್ ಏನಾಗಿತ್ತು ನೋಡಿ ಎ ಆಗಿತ್ತು. ಸೊ x1 x2 ಬಿಲಾಂಗ್ಸ್ ಟು ಎ ಅಂತ ಬರಿತೀನಿ. ಓಕೆ, ಸೊ ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಆಗಿದೆ ಅಂತಂದರೆ, ಸೊ ನಾನು ಬರಿತೀನಿ x1 - 2 ಡಿವೈಡೆಡ್ ಬೈ x1 - 3 ಈಸ್ ಈಕ್ವಲ್ ಟು x2 - 2 ಡಿವೈಡೆಡ್ ಬೈ x2 - 3. ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಸಿಂಪ್ಲಿಫೈ ಮಾಡ್ತಾ ಹೋಗೋಣ ನೋಡಿ. ಇಲ್ಲಿ x1 x2 ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ x1 x2. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, x1 - 3 ಅಂದರೆ -3 x1 ಆಗುತ್ತೆ, -2 x2 ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2 3s are 6. ಓಕೆ, ಈ ಕಡೆ RHS x1 ಇಂಟು x2 ಓಕೆ. ಎಸ್, ನೆಕ್ಸ್ಟ್ ಏನಾಗುತ್ತೆ, x1 - 2 x1 -3 x2 ಓಕೆ, ಮೈನಸ್ ಇಂಟು ಮೈನಸ್ ಪ್ಲಸ್ 6 ಆಗುತ್ತೆ. ಈಗ ಸೇಮ್ ಇರುವಂಥ ಟರ್ಮ್ಸ್ಗಳು ಯಾವಿರ್ತಾವೋ ಅವು ಅಂತೂ ಸಿಂಪಲ್ ಆಗಿ ಕ್ಯಾನ್ಸಲ್ ಆಗ್ತವೆ. ಎಸ್, x1 x2 ಪ್ಲಸ್ 6 ಕ್ಯಾನ್ಸಲ್ ಆಯಿತು. ಸೊ ಈಗ x1 ಟರ್ಮ್ಸ್ಗಳನ್ನ ಒಂದು ಕಡೆ ಬರ್ಕೊಳ್ಳೋಣ, x2 ಟರ್ಮ್ಸ್ಗಳನ್ನ ಒಂದು ಕಡೆ ಬರ್ಕೊಳ್ಳೋಣ. ಇಲ್ಲಿ -3 x1 ಇದೆ, -2 x1 ಇದೆ, ಈ ಕಡೆ ಬಂದರೆ ಸೊ -3 + 2 ಆಗುತ್ತೆ, ಇಟ್ ಈಸ್ -x1. -2 x2 ಈ ಕಡೆ ಹೋಯಿತು ಅಂದರೆ +2 x2 ಆಗಿರುತ್ತೆ, ಇಟ್ ವಿಲ್ ಬಿ -x2. ಎರಡು ಕಡೆ ಇರುವಂಥ ಮೈನಸ್ ಸೈನ್ ಕ್ಯಾನ್ಸಲ್ ಆಗುತ್ತೆ. x1 = x2 ಅಂತ ಪ್ರೂವ್ ಮಾಡಿದ್ವಿ. ದೇರ್ಫೋರ್ ಎಫ್ ಈಸ್ 1 ಓಕೆ, ದೇರ್ಫೋರ್ ಎಫ್ ಈಸ್ 1. ಇನ್ನು ಆನ್2 ಅಂತೂ ಬಹಳ ಸಿಂಪಲ್ ಆಗಿದೆ, ನೀವು ಸೊ ಈಸಿಯಾಗಿ ಸಾಲ್ವ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ ಮೆಥಡ್ ಏನಂತ, ಸೊ ಫಾರ್ ಎವ್ರಿ y ಬಿಲಾಂಗ್ಸ್ ಟು ಕೋಡೊಮೈನ್ ದೇರ್ ಎಕ್ಸಿಸ್ಟ್ x ಬಿಲಾಂಗ್ಸ್ ಟು ಡೊಮೈನ್. ಓಕೆ, ಸಚ್ ದ್ಯಾಟ್ ಯಾವ ಥರ ಎಕ್ಸಿಸ್ಟ್ ಆಗಿರುತ್ತೆ, ಸಚ್ ದ್ಯಾಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು y ಅಂತ ಹೇಳಿದ್ವಿ ನಾವು. ಸಚ್ ದ್ಯಾಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು y. ಹಾಗಾದರೆ ಎಫ್ ಆಫ್ ಎಕ್ಸ್ ಏನಿದೆ ನೋಡಿ ಇಲ್ಲಿ, ಇಟ್ ಈಸ್ ಸಿಂಪಲ್ x - 2 ಡಿವೈಡೆಡ್ ಬೈ x - 3 ದಟ್ ಈಕ್ವಲ್ ಟು y. ಓಕೆ, ಸೊ ದ್ಯಾಟ್ ಈಕ್ವಲ್ ಟು y ಆಗಿದೆ. ಸೊ ಸಿಂಪಲ್ ನಾನು ಹೇಳಿದಂಥ ಮೆಥಡು, ಈ ಈಕ್ವೇಷನ್ನ ಇನ್ ಟರ್ಮ್ಸ್ ಆಫ್ ಎಕ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡೋಣ. ಓಕೆ, ಎಸ್, x - 2 ಇಲ್ಲಿರುವಂಥ x - 3ನ ಈ ಕಡೆ ಮಲ್ಟಿಪ್ಲೈ ಮಾಡಿದೆ ಅಂದರೆ ಇಟ್ ವಿಲ್ ಬಿ xy - 3y. ನಾವು ಎಕ್ವೇಷನ್ನ ಎಕ್ಸಿಗೆ ಕನ್ವರ್ಟ್ ಮಾಡಬೇಕಾಗಿರೋದ್ರಿಂದ ಇಲ್ಲಿರುವಂಥ ಎಕ್ಸನ್ನು LHS ಸೈಡ್ ಶಿಫ್ಟ್ ಮಾಡೋಣ. x - xy 2ನ ಈ ಕಡೆ ಶಿಫ್ಟ್ ಆಯಿತು ಅಂದರೆ +2 ಆಗುತ್ತೆ, ಇಟ್ ಈಸ್ -3y. ಓಕೆ, ಟೇಕ್ x as ಕಾಮನ್ ಟರ್ಮ್, x it is 1 minus y 2 minus 3y. Yes, x is equal to 2 minus 3y divided by 1 minus y ಆಗುತ್ತೆ. ಈ ಥರ x ಅನ್ನುವಂತಹ ಎಲಿಮೆಂಟು ನಮಗೆ ಪ್ರೀ ಇಮೇಜ್ ಆಗಿ ಸಿಕ್ಕಿದೆ. ದೇರ್ಫೋರ್ ಕೊನೆಗೆ ಏನಂತ ಬರಿತೀನಿ ಅಂದರೆ, ದೇರ್ಫೋರ್ ಎಫ್ ಆಫ್ 2 minus 3y divided by 1 minus y ಈಸ್ ಈಕ್ವಲ್ ಟು y ಅಂತ ಆಗುತ್ತೆ. ಓಕೆ, ದಟ್ಸ್ ಎನಫ್ ಟು ಪ್ರೂವ್ ದ್ಯಾಟ್ ಎಫ್ ಈಸ್ ಆನ್2. ಎಫ್ ಆನ್2 ಆಗಿರೋದ್ರಿಂದ 1 1 ಆಗಿತ್ತು, ಸೊ ಆನ್2 ಆಗಿರೋದ್ರಿಂದ ಫಂಕ್ಷನ್ ಬೈಜೆಕ್ಟಿವ್ ಆಗಿರುತ್ತೆ. ಇಷ್ಟು ಬರೆದ್ರಿ ಅಂದರೆ ಯು ವಿಲ್ ಗೆಟ್ ಕಂಪ್ಲೀಟ್ಲಿ 5 marks. ರಿಲೇಷನ್ ಫಂಕ್ಷನ್ಸ್ ಇರೋದ್ರಿಂದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳಿವು. ಇಷ್ಟು ಕ್ವಶನ್ಸ್ಗಳನ್ನ ವರ್ಕ್ ಮಾಡ್ಕೊಂಡ್ರಿ ಅಂತಂದರೆ ಸೊ ನಮಗೆ ಸೊ 5 marksದು ಒಂದು ಕ್ವಶನ್ ಗ್ಯಾರಂಟಿ ಆಗುತ್ತೆ. ಸೊ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಪಾರ್ಟ್ ಡಿಯಿಂದ ಸೊ ಎಕ್ಸ್ಪೆಕ್ಟೆಡ್ ಇರುವಂತಹ ಸೊ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಬೇರೆ ಬೇರೆ ಚಾಪ್ಟರ್ಸಿಂದ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಕೆ, ಸೊ ಟಿಲ್ ದೆನ್ ಟೇಕ್ ಕೇರ್.